ಏನಣಿ ಅಷ್ಟೇ ಅಲ್ವಾ? ಹೌದು ಸರ್. ನಿಮ್ ಮೇಡಮ್ ಮುಖ ನೋಡಕ್ಕಾಗ್ದೆ ಅಲ್ವಾ ನಾವಿಲ್ಲಿಗೆ ಬಂದಿದ್ದು? ಹೌದು ಸರ್, ನೀವ್ ಹೇಗಂದ್ರೆ ಹಾಗೆ. ಬಟ್ ಆಂಟಿ, ಗಂಗನಿಗೆ ನಿಮ್ಮೇಲಿರೋ ಪ್ರೀತಿಗಿಂತ ನಿಮಗೆ 10% ಪ್ರೀತಿ ಇಲ್ಲ. ಗಂಗಾ ಬಂದು ಇಷ್ಟೊತ್ತಾಯ್ತು, ಮಾತ್ ಬಿಟ್ರೆ ಬೇರೆನೇನೂ ಇಲ್ಲ. ಕೂತ್ಕೋ ಗಂಗಾ, ಕೂತ್ಕೋ ಜೈ, ಕಾಫಿ ತಗೊಂಡ್ ಬರ್ತೀನಿ. ವೇಟ್ ಆಂಟಿ, ನಮ್ಗೆ ಕಾಫಿ ಬೇಡ, ಊಟ ಬೇಕು. ಸರಿ ಜೈ, ಬೇಗ ರೆಡಿ ಮಾಡ್ಬಿಡ್ತೀನಿ. ನಾವು 1 ಟೈಮ್ ತಿನ್ನೋಕ್ ಬರ್ಲಿಲ್ಲ ಆಂಟಿ, 2 ದಿನ ಇಲ್ಲೇ ಇರೋಣ ಅಂತ ಬಂದಿದ್ದೆ. ಎರಡು ದಿನ ಇಲ್ಲೇ ಇರೋದ್ ಯಾಕ್ರಿ? ಅಮ್ಮನ್ ನೋಡ್ಕೊಂಡು ಹೋಗೋದಕ್ಕಲ್ವಾ ಬಂದಿದ್ದು? ನೋಡ್ಕೊಂಡು ಹೋಗೋದಕ್ಕೆ ಬಂದ್ವಿ, ಆದ್ರೆ ನನಗೆ ನಿಮ್ಮಿಬ್ರು ಲವ್ ನೋಡಿದ್ಮೇಲೆ ನಾನ್ ನಿಮ್ಗೆ ಕೊಡೋ ಟೈಮ್ ಸಾಕಾಗಲ್ಲ ಅಂತ ಅನಿಸ್ತು. ನಾಡ್ದು ಕೋರ್ಟ್ ಹಿಯರಿಂಗ್ ವರ್ಗೂ ನೀನ್ ಇಲ್ಲೇ ನಿಮ್ ಮಾಮ್ ಜೊತೆನೇ ಇದ್ರೆ ನನಗ್ ಬೆಟರ್ ಅಂತ ಅನಿಸ್ತು. ಆದ್ರೆ ಅಜ್ಜಿ ಅತ್ತೆ ನನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ವರಿ? ಅವ್ರ ಬಗ್ಗೆ ನೀನ್ ವರಿ ಮಾಡ್ಕೋಬೇಡ ಗಂಗಾ, ನಾನಿರೋವಾಗ ನಿನ್ಗೇನು ಆಗಲ್ಲ ಅಂತ ಅವ್ರಿಗೆ ಗೊತ್ತು. ನಿನ್ ಬಗ್ಗೆ ನಿಜವಾಗ್ಲೂ ತಲೆ ಕೆಡ್ಸ್ಕೊಳ್ಳೋದು ನಿಮ್ ಮಾಮ್ ಮಾತ್ರನೇ. ಅದಕ್ಕೆ 2 ದಿನ ನಿಮ್ಮ ಅಮ್ಮನ ಜೊತೆನೇ ಇರು. ನಾಣಿ ಸರ್. ನೀನು ಕೂಡ ಇಲ್ಲೇ ಇರು, ಇರ್ತೀಯ ಅಲ್ವಾ? ಓಕೆ ಸರ್. ಸಾರಿ ಆಂಟಿ, ನಿಮ್ ಪರ್ಮಿಷನ್ ಕೇಳ್ದೇನೆ ಮಾತಾಡ್ತಿದ್ದೀನಿ. ನಾವಿಲ್ಲಿರೋದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಮ್ಮನೆಗೆ ಹೋಗ್ತೀವಿ. ನೀವಿಲ್ಲಿರೋದಕ್ಕೆ ನನಗೆ ಅಭ್ಯಂತರ ಸಮಸ್ಯೆ ಏನಿರುತ್ತೆ ಜೈ? 2 ದಿನ ಮಾತ್ರ ಅಲ್ಲ, ನಿಮ್ಗೆ ಇಷ್ಟ ಬಂದಷ್ಟು ದಿನ ನೀವಿಬ್ರು ಇಲ್ಲೇ ಇರಿ. ಇದು ನಿಮ್ಮನ್ನೇನೆ. ಥ್ಯಾಂಕ್ ಯು ಆಂಟಿ. ನಾವಿಲ್ಲಿ 2 ಡೇಸ್ ಮಾತ್ರ ಇರ್ತೀವಿ. 2 ಡೇಸ್ ಆದಮೇಲೆ ಅಪರಾಧಿ, ಐ ಮೀನ್ ಆಕ್ಸಿಡೆಂಟ್ ಮಾಡಿರೋ ಕ್ರಿಮಿನಲ್ನ ಕರ್ಕೊಂಡು ಇಲ್ಲಿಂದನೇ ಕೋರ್ಟ್ಗೆ ಹೋಗ್ತೀವಿ. ಆಕ್ಸಿಡೆಂಟ್ ಆದ್ಮೇಲೂ ಕೇಸ್ ಫೈಲ್ ಆಗಿದೆ ಅಂತ ಗೊತ್ತಾದ್ಮೇಲೂ ಮಾಡಿದವ್ರಿಗೆ, ಐ ಮೀನ್ ನಿಮ್ಮ ಮಗಳು ಆಗಿರೋ ಗಂಗನ್ಗೆ ನೀವು ಶೆಲ್ಟರ್ ಕೊಡೋದು ಗ್ರೇಟ್ ಆಂಟಿ. ಬಟ್ ಡೋಂಟ್ ವರಿ, ಈ 2 ಡೇಸ್ ಮಾತ್ರ ನಿಮಗೆ ಬರ್ಡನ್. ಆಮೇಲೆ ನಿಜವಾದ ಕ್ರಿಮಿನಲ್ ಜೈಲಿಗೆ ಹೋಗ್ತಾಳೆ. ವೆಲ್ ಆಂಟಿ, ವೇರ್ ಇಸ್ ಮೈ ರೂಮ್? ನಾನು ಗಂಗಾ ಯಾವ ರೂಮಲ್ಲಿರೋದು? ನನ್ನ ರೂಮಲ್ಲಿರಿ ಜೈ. ನಿಮ್ ರೂಮ್ ಬೇಡ ಆಂಟಿ, ನನ್ನ ರೂಮಲ್ಲಿರಿ ಬ್ರೋ. ಆ ರೂಮ್ ಈ ರೂಮ್ ಯಾಕೆ ಬ್ರೋ? ನಿತ್ಯನ್ ರೂಮಲ್ಲಿ ಇರ್ತೀವಿ. ಹೌದು, ಆ ರೂಮಲ್ಲಿ ಹಾರಿಕಾ ಅಂತ ಯಾರೋ ಇದ್ಲಲ್ಲ, ಅವಳೀಗ ಇದಳ ಇಲ್ವಾ? ಹೋಗಿದ್ದಾಳೆ. ಗೊತ್ತು ಬ್ರೋ, ನಾನು ಅದೇ ನಾವು ಬಂದ್ರೆ ಅವಳು ಇರಲ್ಲ. ಇದ್ರೂ ಬಚ್ಚಿಟ್ಕೊಂಡಿರ್ತಾಳೆ. ಹೊಸಬ್ರು ಮುಂದೆ ಅವಳಿಗೆ ನಾಚಿಕೆ ಇರ್ಬೋದು, ಭಯ ಕೂಡ ಇರ್ಬೋದು. ಗಂಗಾ, ನಾವು ಆ ರೂಮಲ್ಲಿರೋಣ. ನಾಣಿ ಸರ್.
ನೀನ್ ಗೆಸ್ಟ್ ರೂಮಲ್ಲಿರು. ಆ. ಹಾಗೆ ಡ್ರೈವರಿಗೆ ಕಾಲ್ ಮಾಡಿ ನನಗೂ ಗಂಗನ್ಗೂ ಬಟ್ಟೆ ತರಿಸು. ಓಕೆ ಸರ್. ನೀನು ಕೂಡ ತರಿಸ್ಕೋ. ಸರಿ ಸರ್. ಬಾ ಗಂಗಾ. ಆಂಟಿ ಫುಡ್ ಪ್ರಿಪೇರ್ ಮಾಡೋವರೆಗೂ ನಾವು ಆ ರೂಮಲ್ಲಿ ರೆಸ್ಟ್ ತಗೊಳ್ಳೋಣ. ಬಾ. ಡೇಸ್ ಇಲ್ಲೇ ಇದ್ದು ನನ್ನ ಹಿಡಿದು ಕೋರ್ಟಿಗೆ ಕರ್ಕೊಂಡು ಹೋಗ್ತೀಯ ಅಜಯ್? ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ನ ಅದು ಹೇಗೆ ಹಿಡಿತೀಯೋ ನಾನು ನೋಡ್ತೀನಿ. ಏನ್ ನಾಣಿ ಇದೆಲ್ಲ? ಗಂಗಾ ಜೈ 2 ದಿನ ಈ ಮನೇಲಿ ಇರೋದು ಅಂದ್ರೇನು? ಏನೋ ಮೇಡಮ್, ಸಡನ್ ಆಗಿ ಟ್ವಿಸ್ಟ್ ಕೊಟ್ರು. ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಕರ್ಕೊಂಡು ಬಂದ್ರು. ಗಂಗಾ ಮೇಡಮ್ಗೂ ಇದು ಗೊತ್ತಿರ್ಲಿಲ್ಲ. ಅಷ್ಟಕ್ಕೂ ಜೈ ಪ್ಲಾನ್ ಏನು ನಾಣಿ? ಅದೇ ಅರ್ಥ ಆಗ್ತಿಲ್ಲ ಸರ್. ಇದರಲ್ಲಿ ಅರ್ಥ ಆಗದೆ ಇರೋದಕ್ಕೇನಿದೆ? ಕ್ಲಿಯರ್ ಆಗಿ ಹೇಳಿದ್ನಲ್ಲ, ನಿಜವಾದ ಕ್ರಿಮಿನಲ್ನ ಕೋರ್ಟ್ ಕರ್ಕೊಂಡು ಹೋಗ್ತೀನಿ ಅಂತ. ಅಂದ್ರೆ ನಿತ್ಯನ್ನ ಹಿಡಿಯೋಕೆ ಜೈ ಬಂದಿದ್ದಾನೆ ಅಂತೀರಾ ಆಂಟಿ? ಎಸ್, ಅದೇ ಜೈ ಪ್ಲಾನ್. 2 ಡೇಸ್ ಇಲ್ಲೇ ಇದ್ದು ನಿತ್ಯನ ಹಿಡ್ಕೊಂಡು ಗಂಗಾ ಬದಲಿಗೆ ನಿತ್ಯನ ಕೋರ್ಟಲ್ಲಿ ಸರೆಂಡರ್ ಮಾಡ್ತಾನೆ. ನಿತ್ಯ ಅವ್ರು ಎಲ್ಲಿದ್ದಾರೆ ಮೇಡಮ್? ಹೋಗಿದ್ದಾಳೆ. ಅವ್ರನ್ನ ಎಲ್ಲಿಗಾದ್ರೂ ಹೋಗಕ್ಕೆ ಹೇಳಿ. ಗಂಗಾ ಮೇಡಮ್ನ ಜೈ ಸಾರು ಹೇಗಾದ್ರೂ ಮಾಡಿ ಸೇವ್ ಮಾಡೇ ಮಾಡ್ತಾರೆ. ಅವಳು ಎಲ್ಲಿಗೂ ಹೋಗಲ್ಲ ಅಂತಿದ್ದಾಳೆ ನಾಣಿ. ಜೈಗೆ ಎಷ್ಟು ಹಠ ಇದೆಯೋ ನಿತ್ಯಗೂ ಕೂಡ ಅಷ್ಟೇ ಹಠ ಇದೆ. ಇಬ್ರು ಹೇಳಿದ್ ಕೇಳಲ್ಲ. ಈಗ ಹಠ ಮಾಡಿದ್ರೆ ಪ್ರಾಬ್ಲಮ್ ಆಗೋದು ನಿತ್ಯ ಮೇಡಮ್ ಅವ್ರಿಗಲ್ವಾ? ಆ ವಿಷಯ ನಿತ್ಯಾಗ ಅರ್ಥ ಆಗ್ತಾ ಇಲ್ಲ ನಾಣಿ. ನೀವು ಅರ್ಥ ಆಗೋ ಥರ ಹೇಳಿ ಮೇಡಮ್. ನಿತ್ಯ ಕೇಳಲ್ಲ, ಅವಳು ತುಂಬಾ ಮೊಂಡಿ. ಜೈ ಸರ್ ಈ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ಮೇಡಮ್. ಗಂಗಾ ಮೇಡಮ್ಗೆ ಎಲ್ತ್ ಅಪ್ಸೆಟ್ ಆಗಿರೋದು, ಮೇಡಮ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು, ಇದೆಲ್ಲ ಸಾರ್ ನೋಡಿ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ ಮೇಡಮ್. ನನಗೆ ಗೊತ್ತು ನಾಣಿ. ಜೈ ಅಂಥವ್ರು ನಿತ್ಯ ವಿಷಯದಲ್ಲಿ ಇಷ್ಟು ದಿನ ಸುಮ್ಮನಿರೋದೇ ಗ್ರೇಟ್. ಅವನಿಗೆ ನಿತ್ಯ ಮೇಲೆ ಡೌಟ್ ಮಾತ್ರ ಇದೆ. ಅದು ಕನ್ಫರ್ಮ್ ಅಂತ ಗೊತ್ತಾದ ಕ್ಷಣ ನಿತ್ಯ ಕತೆನ ಮುಗಿಸ್ತಾನೆ. ಸಾರ್ಗೆ ನಿಮ್ಮ ಮೇಲೆ ಕೂಡ ಡೌಟ್ ಇದೆ ಮೇಡಮ್. ಗಂಗಾ ಮೇಡಮ್ಗೆ ನೀವೇ ಏನಾದರೂ ಮಾಡ್ತೀರಾ ಅಂತ ಅವ್ರಿಗೆ ಅನುಮಾನ ಬಂದಿದೆ. ಗೊತ್ತು ನಾಣಿ, ಅದು ನನ್ನ ಬ್ಯಾಡ್ ಲಕ್. ಯಾವ ತಾಯಿನೂ ಫೇಸ್ ಮಾಡಬಾರ್ದೇ ಇರೋ ಸಿಚುವೇಶನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಈ 2 ಡೇಸ್ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಂಟಿ. ಹೌದು ಮೇಡಮ್. ಜೈ ಸರ್ ಎವ್ರಿ ಸೆಕೆಂಡ್ ವಾಚ್ ಮಾಡ್ತಾ ಇರ್ತಾರೆ. ತುಂಬಾ ಜಾಗೃತೆಯಲ್ಲಿರಬೇಕು. ನಿತ್ಯನ ಹಿಡಿಯೋದಕ್ಕೆ ಈ ಮನೇಲಿ ಜೈ ಏನೇನು ಮಾಡ್ತಾನೆ ಅಂತ ಯೋಚನೆ ಮಾಡೋಕ್ಕೂ ನನಗೆ ಭಯ ಆಗ್ತಾ ಇದೆ. ಏನಾಗತ್ತೋ ಏನೋ. ಎರಡು ದಿನ ಇಲ್ಲೇ ಇರೋಣ ಅಂತ ಬಂದಿದ್ದೆ. ನಾಡ್ದು ಕೋರ್ಟ್ ಹಿಯರಿಂಗ್ ವರ್ಗೂ ನೀನ್ ಇಲ್ಲೇ ನಿಮ್ ಮಾಮ್ ಜೊತೆನೇ ಇದ್ರೆ ನನಗೆ ಬೆಟರ್ ಅಂತ ಅನಿಸ್ತು. ಆ ರೂಮ್ ಈ ರೂಮ್ ಯಾಕೆ ಬ್ರೋ? ನಿತ್ಯನ್ ರೂಮಲ್ಲಿ ಇರ್ತೀವಿ. ಪೊಲೀಸ್ ಸ್ಟೇಷನ್ನಿಂದ ನೇರವಾಗಿ ಆ ಮನೆ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡ್ರೆ ಸಡನ್ ಆಗಿ ಇಲ್ಲಿ ಕರ್ಕೊಂಡು ಬಂದ್ರು. ಇಲ್ಲೇ 2 ದಿನ ಇರೋಣ ಅಂತ ಇದ್ದಾರೆ. ಇನ್ನ 2 ದಿನ ಅವ್ರ ಕಣ್ಣಿಗೆ ಬೀಳ್ದೆ ನಿತ್ಯನ ಹೇಗೆ ಮುಚ್ಚಿಡ್ಲಿ? ನಿತ್ಯ ಬದುಕೆ ಇದ್ದಾಳೆ ಅಂತ, ಆಕ್ಸಿಡೆಂಟ್ ಮಾಡಿದ್ದು ನಿತ್ಯನೇ ಅಂತ ಅವರು ನಂಬ್ತಾ ಇದ್ದಾರೆ. ನಿತ್ಯನ ಹೇಗೆ ಕಾಪಾಡ್ಲಿ? ಏನ್ ಮಾಡ್ಲಿ ದೇವ್ರೆ? ಏನಾದ್ರೂ ಒಂದ್ ಮಾಡಿ ಇವ್ರನ್ನ ಆ ಮನೆ ಕರ್ಕೊಂಡು ಹೋಗದೆ ಇದ್ರೆ ನಿತ್ಯನ ಕಾಪಾಡೋದಿಕ್ಕಾಗಲ್ಲ. ಏನಾದ್ರೂ ದಾರಿ ತೋರಿಸು ದೇವ್ರೆ. ಗಂಗಾ, ಗಂಗಾ ಡಾರ್ಲಿಂಗ್, ಟೇಕ್ ಇಟ್. ಈಗ ಯಾಕ್ರಿ ಇದೆಲ್ಲ? ಕುಡಿ ಬಂಗಾರ, ಟೆನ್ಷನ್ ಹೋಗುತ್ತೆ. ನನ್ನ ಜೊತೆ ವೆಕೇಶನ್ಗೆ ಹೋಗ್ಬೇಕಾದವಳು ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು. AC ರೂಮಲ್ಲಿ ಇರ್ಬೇಕಾದ್ ನೀನು ಸ್ಟೇಷನ್ನಲ್ಲಿ ಸೆಲ್ ಒಳಗಡೆ ಇದ್ದೆ. ತಪ್ಪು ಮಾಡದಿರೋ ತಪ್ಪನ್ನ ತಲೆ ಮೇಲೆ ಹಾಕೊಂಡು ತಲೆನೋವು ತಂದ್ಕೊಂಡಿದ್ಯಾ.
ಯಾರನ್ನೋ ಕಾಪಾಡೋದಕ್ಕೆ ನೀನ್ ಗಾಬರಿ ಆಗಿದ್ಯಾ. ಆ ಟೆನ್ಷನ್ ಹೋಗ್ಬೇಕು ಅಂದ್ರೆ, ನಿನ್ ಪೇನ್ ಕಡಿಮೆ ಆಗ್ಬೇಕು ಅಂದ್ರೆ ಈ ಜ್ಯೂಸ್ ಕುಡಿ ಗಂಗಾ. ನನ್ಗಿಲ್ಲಿ ಇರೋದಕ್ಕೆ ಆಗ್ತಿಲ್ಲ ರೀ, ನಮ್ಮ ಮನೆಗೆ ಹೋಗೋಣ ಬನ್ನಿ. ಇದು ಕೂಡ ನಮ್ಮನೆ ಗಂಗಾ. ಇನ್ನೂ ಹೇಳಬೇಕು ಅಂದ್ರೆ ಇದು ನಿನ್ ತವ್ರ ಮನೆ. ಐ ಮೀನ್ ನಿನ್ ಮಗಳ ತರ ನೋಡ್ಕೋತಿರೋ ನಿನ್ ದತ್ತು ಅಮ್ಮ ಆಗಿರೋ ಆ ರೂಪ ಆಂಟಿ ಮನೆ. ಮದ್ವೆ ಆಗಿರೋ ಹೆಣ್ಣಿಗೆ ಅತ್ತೆ ಮನೆನೇ ಸ್ವಂತ ಮನೆ. ಆ ಮನೇಲಿದ್ದ ಹಾಗೆ ನನ್ಗಿಲ್ಲಿರೋದಕ್ಕೆ ಆಗ್ತಾ ಇಲ್ಲ ರೀ. ಅದೇನು ಆ ಮನೇಲಿರೋ ಅಷ್ಟು ದಿನ ಯಾವಾಗ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀಯ, ನನಗೆ ಹೇಳ್ದೆ ಇಲ್ಲಿಗೆ ಬಂದು ಹೋಗಿರ್ತೀಯ. ಈಗ ಈ ಮನೇಲಿದ್ರೆ ಆ ಮನೆಗೆ ಹೋಗೋಣ ಅಂತ ಹೇಳ್ತೀಯ. ಅಂದ್ರೆ ನನ್ನ ಬಗ್ಗೆ ಅತ್ತೆ ಗಾಬರಿ ಆಗಿರ್ತಾರೆ ರೀ. ಡೋಂಟ್ ವರಿ, ನೀನ್ ಸೇಫ್ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ದೆ. ಅದ್ ಹಾಗಲ್ಲ ರೀ, ಅಲ್ಲಿದ್ರೆ ಅವ್ರು ನನ್ನ ನೋಡ್ಕೋತಾರೆ. ಇಲ್ಲ ನನ್ನ ಯಾರು ನೋಡ್ಕೋತಾರೆ? ನಾನ್ ನೋಡ್ಕೋತೀನಿ, ನಿಮ್ ದತ್ತು ಅಮ್ಮ ನೋಡ್ಕೋತಾರೆ. ಅದು ಅಲ್ದೆ ನಿನ್ ತಂಗಿ ಅಲ್ದೇ ಇರೋ ತಂಗಿನೂ ನೋಡ್ಕೋತಾರೆ. ನೀವೇನಾದ್ರೂ ಹೇಳಿ, ನನಗಿಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ರೀ. ಯಾಕೆ? ನಾವಿಲ್ಲಿದ್ರೆ ನಿತ್ಯನಿಗೆ ಕಷ್ಟ ಆಗತ್ತಾ? ನಮ್ ಜೊತೆ ಇರೋದಕ್ಕೆ ನಿತ್ಯನಿಗೆ ಕಷ್ಟ ಆಗತ್ತಾ? ನಮ್ ಜೊತೆ ನಿತ್ಯ ಅಡ್ಜಸ್ಟ್ ಆಗಲ್ವಾ? ನಿತ್ಯನ್ ಬಗ್ಗೆ ನೀನು ಅಷ್ಟೆಲ್ಲ ಥಿಂಕ್ ಮಾಡೋ ಅಗತ್ಯ ಇಲ್ಲ ಗಂಗಾ. ನಿತ್ಯ ಬದುಕಿದ್ರೆ ಪ್ರಾಬ್ಲಮ್ ಅಷ್ಟೇ, ಬಟ್ ಅವಳು ಸತ್ತೋದ್ಲಲ್ಲ, ಸೊ ನೋ ಪ್ರಾಬ್ಲಮ್. ಹೌದು, ನಿತ್ಯ ಇಲ್ಲದೆ ಇದ್ರು ಅವಳ ರೂಮ್ ಇಷ್ಟು ನೀಟಾಗಿದೆಯಲ್ಲ. ನಿತ್ಯ ಬದುಕಿರೋ ಹಾಗೆ, ಈ ರೂಮಲ್ಲೇ ಇರೋ ಹಾಗೆ, ಇಲ್ಲೇ ಓಡಾಡ್ಕೊಂಡಿರೋ ಹಾಗೆ ತುಂಬಾ ನೀಟಾಗಿದೆಯಲ್ಲ. ಯಾಕೆ? ನಿತ್ಯ ಬದುಕಿದಾಗ ಈ ರೂಮ್ ಹೇಗಿತ್ತೋ ಈಗಲೂ ಹಾಗೇ ಇದೆ. ಈ ರೂಮ್ನ ಯಾರೋ ಮೇಂಟೈನ್ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಗಂಗಾ? ಓ ಸಾರಿ, ನಿನಗೆ ಗೊತ್ತಿಲ್ಲ ಅಲ್ವಾ? ಹೇಗ್ ಗೊತ್ತಾಗುತ್ತೆ? ಏಯ್, ನೀನ್ ಜ್ಯೂಸ್ ಯಾಕೆ ಕುಡ್ದಿಲ್ಲ? ಕುಡಿ. ಆಂಟಿ ರೂಮಲ್ಲಿ ಇರ್ತಾರೆ, ರಾಣಾ ಅವನ್ ರೂಮಲ್ಲಿ ಇರ್ತಾನೆ, ಗೆಸ್ಟ್ ರೂಮಲ್ಲಿ ನಾನೇ ಇರ್ತಾನೆ, ನಿತ್ಯನ್ ರೂಮಲ್ಲಿ ನಾವಿದ್ದೀವಿ. ಮತ್ತೆ ನಿತ್ಯ ಎಲ್ಲಿರ್ತಾಳೆ? ಹಾಲ್ ಅಲ್ಲ. ಏಯ್ ನಿಧಾನಕ್ಕೆ ಕುಡಿ. ನಾನು ಹೇಳಿದ್ದು ಬದುಕಿರೋ ನಿತ್ಯನ್ ಬಗ್ಗೆ ಅಲ್ಲ, ಸತ್ತೋಗಿ ಆತ್ಮ ಆಗಿ ತಿರುಗ್ತಿರೋ ನಿತ್ಯ ಎಲ್ಲಿರ್ತಾಳೆ ಅಂತ. ಯಾವ ಆತ್ಮ ಆದ್ರೂ ಅದಕ್ಕೂ ಕೂಡ ಸ್ಪೇಸ್ ಬೇಕಲ್ವಾ? ನಾನು ಇರಲ್ಲ ಅಂತ ಹೇಳ್ತಿದ್ರೆ ನೀವು ಇನ್ನೇನೇನೋ ಹೇಳ್ತಾ ಇದ್ದೀರಲ್ಲ. ನಮ್ಮನೆ ಕರ್ಕೊಂಡು ಹೋಗಿ ಅಂದ್ರೆ ಕೇಳ್ತಿಲ್ಲ. ಈ ಭಾಗ್ಯಕ್ಕೆ ನನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡು ಬಂದಿದ್ಯಾಕೆ? ಅಲ್ಲೇ ಬಿಟ್ಟು ಬರ್ಬೋದಿತ್ತಲ್ವಾ? ಓ, ಅಂದ್ರೆ ಈ ಮನೆನ ನೀನು ಪೊಲೀಸ್ ಸ್ಟೇಷನ್ ತರ ಫೀಲ್ ಮಾಡ್ಕೋತಿದ್ಯಾ? ಈ ಮನೆಗಿಂತ ಆ ಸೆಲ್ನೇ ಬೆಟರ್ ಅಂತ ಅನ್ಕೋತಿದ್ಯಾ? ಹಾ, ಸಾರಿ ಗಂಗಾ, ಈ ಮನೆನ ನೀನು ಪೊಲೀಸ್ ಸ್ಟೇಷನ್ ಸೆಲ್ ಹಾಗೋ ಜೈಲ್ ರೂಮ್ ತರನೋ ಫೀಲ್ ಮಾಡಬೇಡ. ನಿನ್ ತ್ಯಾಗನ ಯೂಸ್ ಮಾಡ್ಕೋತಿರೋ ನಿಜವಾದ ಕಳ್ಳ. ಅವ್ರನ್ನ ಹಿಡಿಯೋದಕ್ಕೆ ನಾವಿಲ್ಲಿಗೆ ಬಂದಿದ್ದು, ಅದಕ್ಕೆ 2 ದಿನ ಇಲ್ಲೇ ಇರ್ತೀವಿ. ಈ ಮನೆಗಿಂತ ಜೈಲ್ ಬೆಟರ್ ಅಂತ ಅವ್ರನ್ನ ಫೀಲ್ ಆಗೋ ಹಾಗೆ ಮಾಡಿ, ನಿನಗಾಗ್ತಿರೋ ನೋವು ಅವರಿಗೂ ಆಗೋ ಹಾಗೆ ಮಾಡಿ, ಅವ್ರನ್ನ ಹೊರಗಡೆ ಕರೆಸಿ ಕೋರ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ನಾವಿಲ್ಲಿಗೆ ಬಂದಿದ್ದು. ಅವ್ರನ್ನ ಕಾಪಾಡೋದಕ್ಕೆ ನಿನಗೆ ಯಾವ ರೀತಿ ಕಾರಣ ಇದೆಯೋ ನನಗೆ ಗೊತ್ತಿಲ್ಲ. ನಿನ್ನನ್ನು ಕಾಪಾಡ್ಕೊಳ್ಳೋದೇ ನನ್ನ ಗುರಿ. ಅವ್ರು ನಿನಗೆ ಪ್ರೀತಿಯಿಂದ ಹೇಳಿದ್ರೋ ಅಥವಾ ಹೆದರ್ಸಿ ಭಯ ಪಡಿಸಿ ಹೇಳಿದ್ರೋ ನನಗೆ ಗೊತ್ತಿಲ್ಲ. ನಿನ್ನ ಹಿಂದೆ ನಾನು ಇದೀನಿ ಅಂತ ಗೊತ್ತಿದ್ದು ಕೂಡ ಅವರು ನಿನ್ನಿಂದ ಈ ಕೆಲಸ ಮಾಡಿಸ್ತಿದ್ದಾರೆ ಅಂತಂದ್ರೆ ಅವ್ರು ಇನ್ನೇನು ಬೇಕಾದರೂ ಮಾಡ್ತಾರೆ ಅಂತ ಅರ್ಥ ಆಗ್ತಿದೆ.
ನಾನು ಮನ್ಸು ಮಾಡಿದ್ರೆ ಏನಾಗುತ್ತೋ ಅಂತ ಅವ್ರಿಗೂ ಕೂಡ ಅರ್ಥ ಆಗಬೇಕು. ಇನ್ನೆರಡು ದಿನದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವಂತ, ನನ್ನ ಭಯನೇ ನಿಜ ಆಯ್ತು. ನಿತ್ಯನ ಹಿಡಿಯೋದಿಕ್ಕೆ ಇವ್ರು ಪ್ಲಾನ್ ಮಾಡ್ತಿದ್ದಾರೆ. ಇವರಿಂದ ನಿತ್ಯನ ಹೇಗ್ ಕಾಪಾಡ್ಲಿ? ಬೇಗ ಏನಾದ್ರೂ ದಾರಿ ತೋರಿಸು ಭಗವಂತ. ನಿತ್ಯನ ಕಾಪಾಡೋದಿಕ್ಕೆ ಯಾರನ್ನಾದ್ರೂ ಕಳ್ಸು. ಜೈ ಗಂಗಾನ ಕರ್ಕೊಂಡು ಆ ಮನೆಗೆ ಬರ್ತಾನೆ ಅನ್ಕೊಂಡ್ರೆ ಈ ಮನೆಗೆ ಬಂದಿದ್ದಾನಲ್ಲ ಚಂದ್ರಿಕಾ. ಅಬ್ಬಾ ಏನೋ ನಂಗೇನ್ರಿ ಗೊತ್ತಾ? ಅವ್ರು ಬಂದ್ರೆ ಬಂದ್ರು, ನಮ್ಗೂ ಬನ್ನಿ ಅಂತ ಆ ರೂಪ ಹೇಳೋದು ಯಾಕೆ? ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ. ಏನು ಗೊತ್ತಿಲ್ಲ ಯಾಕೆ ಬಂದೆ? ನನ್ನ ಯಾಕೆ ಕರ್ಕೊಂಡು ಬಂದೆ? ನಿಮ್ಮನ್ ಕರ್ಕೊಂಡ್ ಬರ್ಬೇಕು ಅಂತ ನಾಣಿನೇ ರೂಪಾಗ್ ಹೇಳಿದ್ನಂತೆ. ಇಲ್ಲಿ ಕರ್ಸಿ ಆ ಆಕ್ಸಿಡೆಂಟ್ ಕೇಸ್ ಒಪ್ಕೋ ಅಂತ ನನ್ ಜೈಲಿಗೆ ಕಳಿಸ್ತಾರೇನೋ. ಮೊದ್ಲೇ ನನ್ಗೆ ಜೈಲು ಊಟ ಆಗಲ್ಲ ಚಂದ್ರಿಕಾ, ಜೊತೆಗೆ ನಾನು ಕಲ್ಲು ಹೊಡಿಬೇಕೇನೋ. ಅಬ್ಬಾ ಭಯ ಪಡ್ಬೇಡ್ರಿ, ಅಂತದೇನು ಇರೋದಿಲ್ಲ. ನಿನ್ ಗಂಟೇನು ಹೋಗತ್ತೆ, ಕರ್ಗೋದು ನನ್ ಕೈ ಅಲ್ವಾ? ಉಲ್ಟಾ ಹೊಡಿದ್ರೆ ಭಿಕ್ಷೆ ಬಿಡ್ಬೇಕಾಗತ್ತೆ. ಬೋ ನಡೀರಿ, ನೀವೋ ನಿಮ್ ಮಾತು. ಬಂದ್ಬಿಟ್ರಾ? ಬನ್ನಿ. ಏನ್ ರೂಪಾ ಅವ್ರೆ, ನಮ್ಮನ್ ಯಾಕೆ ಬರೋದಕ್ಕೆ ಹೇಳಿದ್ರಿ? ನೀವೇನ್ ಹೇಳಿದ್ರು ಸರಿ, ನಾನ್ ಕೇಳಲ್ಲ. ನಾನ್ ಜೈಲಿಗೆ ಹೋಗಲ್ಲ. ಜೈಲಲ್ಲಿ ಆತ್ಮಕತೆ ಬರೆಯೋದಿಕ್ಕೆ ನನ್ ಬಯೋಗ್ರಫಿ ಅಷ್ಟೆಲ್ಲ ದೊಡ್ಡದಲ್ಲ. ನೀವೇನ್ ಹೇಳ್ತಾ ಇದ್ದೀರಾ? ಗಂಗಾ ಬದ್ಲು ನಿತ್ಯ ಬದ್ಲು ಅವ್ರು ಜೈಲ್ಗೆ ಹೋಗ್ಬೇಕೇನೋ ಅಂತ ಭಯ ಪಡ್ತಿದ್ದಾರೆ. ಅದೇನಿಲ್ಲ, ಗಂಗಾ ಜೊತೆಗೆ ಜೈ 2 days ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ. ನಿತ್ಯ ಕೂಡ ಇಲ್ಲೇ ಇದ್ದಾಳೆ. ನೀವೇ ಏನಾದ್ರೂ ಹೇಳಿ ಜೈನ ಗಂಗಾನ ಇಲ್ಲಿಂದ ಕರ್ಕೊಂಡು ಹೋಗಿ. ಹಬ್ಬ ಹೇಗ್ ಹೇಳೋದು? ನಾವ್ ಹೇಳಿದ್ರೆ ಜೈ ಕೇಳ್ತಾನೆ ಹೇಳಿ. ನೀವ್ ಹೇಗಾದ್ರೂ ಜೈನ ಕನ್ವಿನ್ಸ್ ಮಾಡ್ತೀರಾ ಅಂತ ನಾಣಿ ಹೇಳ್ತಾ ಇದ್ದ. ಜೈನ ನಾವ್ ಹೇಗ್ ಕನ್ವಿನ್ಸ್ ಮಾಡಕ್ಕಾಗತ್ತೆ? ಹಾಗೇನಾದ್ರೂ ಮಾಡಿದ್ರೆ ಆ ಗಂಗಾನೇ ಮಾಡ್ಬೇಕು. ಗಂಗಾ ಹೇಳಿದ್ರೇನೆ ಅವ್ನ್ ಕೇಳೋದು. ನೀವ್ ಹೇಳಿದ್ರು ಕೂಡ ಜೈ ಸರ್ ಕೇಳ್ತಾರೆ. ಪೌಡರ್ ಡಬ್ಬ ತಿರುಗಿಸಿ ಹೊಡೆದ್ರೆ ಮುಖ ಒಡೆದು ಹೋಗತ್ತೆ. ನಾವ್ ಹೇಳಿದ್ರೆ ಜೈ ಯಾಕೆ ಕೇಳ್ತಾನೋ? ನಿಮ್ ಶಕ್ತಿ ನಿಮಗೆ ಗೊತ್ತಿಲ್ಲ ಕೃಷ್ಣ ಸರ್. ಆಂಜನೇಯ ಸ್ವಾಮಿ ಹಾಗೆ ನಿಮ್ಗೆ ಸಿಕ್ಕಾಪಟ್ಟು ಶಕ್ತಿ ಇದೆ. ಹೇಯ್, ನಮ್ಮನ್ನ ಕನ್ವಿನ್ಸ್ ಮಾಡಿ ನಮ್ಗೆ ಏನೋ ಕತೆ ಹೇಳಿ ಸಿಕ್ಕ ಹಾಕ್ಸೋಕ್ ನೋಡ್ಬೇಡ. ಇಲ್ಲ ಕೃಷ್ಣ ಸರ್, ಗಂಗಾ ಮೇಡಮ್ಗೆ ಹೋಗಿದ್ ಪ್ರೆಗ್ನೆನ್ಸಿ ತಿರುಗಿ ಬಂತು ಅಂತ ಜೈ ಸರ್ಗೆ ಗೊತ್ತಾಯ್ತು ಹೇಳಿ, ನಿಮ್ಮಿಂದನೇ ಅಲ್ವಾ? ಅಂದ್ರೆ ಆಗಿನ ಹಾಗೆ ಈ ಕೂಡ ನನ್ಗೆ ವಿಷ ಕುಡಿಸಿ ನನ್ನ ಸಾಯಿಸ್ತೀಯೇನೋ? ಇಲ್ಲ ಸರ್, ಈ ಸಾರಿ ನಿಮ್ಮ ಮೇಲೆ ನೊಣ ಕೂಡ ಕೂರಕ್ ಬಿಡಲ್ಲ. ಮೊದಲು ಪ್ಲಾನ್ ಏನು ಅಂತ ಅವ್ರಿಗೆ ಹೇಳು ನಾಣಿ. ಬೇಗ ಹೇಳೋ, ಟೆನ್ಷನ್ ಆಗ್ತಿದೆ. ನಿಮ್ಗಲ್ಲ, ಚಂದ್ರಿಕಾ ಮೇಡಮ್ಗೆ ಹೇಳ್ತೀನಿ. ಮೇಡಮ್ ನೀವು ಸ್ವಲ್ಪ ಇಲ್ಲಿಗೆ ಬನ್ನಿ. ನನ್ಗೆ ಯಾಕೆ ಹೇಳಲ್ವೋ? ನೀವಿರ್ರಿ, ನನ್ನ ಹತ್ರ ಹೇಳ್ತೀನಿ ಅನ್ನೆಲ್ಲ ಹೇಳ್ತಾನೆ. ನಿನ್ಗೆ ಯಾಕೆ ಹೇಳ್ಬೇಕು? ನನ್ಗೆ ಯಾಕೆ ಹೇಳಲ್ಲ? ನಿಮ್ ಬಗ್ಗೆ ನಿಮ್ಗೆ ಹೇಗೆ ಹೇಳೋದು ಸರ್? ನನ್ ಬಗ್ಗೆನಾ? ಮೇಡಮ್ ನೀವು ಕಿವಿ ಸ್ವಲ್ಪ ಇಲ್ಲಿ ಕೊಡಿಲಿ. ಏಯ್, ನನ್ ಕಣ್ ಮುಂದೆ ನನ್ನ ಹೆಂಡತಿಗೆ ಮುತ್ತು ಕೊಡ್ತೀಯಾ? ಅಬ್ಬಾ ನೀವು ಸುಮ್ನೆ ಇರ್ರಿ, ಗಲಾಟೆ ಮಾಡ್ಬೇಡಿ. ಅವ್ನ್ ನನ್ಗೆ ಮುತ್ ಕೊಡ್ಲಿಲ್ಲ, ಕಿವಿಲಿ ಪ್ಲಾನ್ ಹೇಳ್ತಿದ್ದಾನೆ. ನೀನ್ ಹೇಳಪ್ಪ. ಇಷ್ಟ ಮಾಡಿ ಸಾಕು. ಜೈ ಸರ್ ಗಂಗಾ ಮೇಡಮ್ನ ಕರ್ಕೊಂಡು ಮನೆಗೆ ಓಡ್ ಬರ್ತಾರೆ. ಹಾಗೆ ಮಾಡಬಹುದು, ಆದ್ರೆ ಏನೇ ನನ್ ಕಡೆ ಹಾಗೆ ನೋಡ್ತೀಯಾ? ಏನ್ ಹೇಳ್ತೀಯ ಅವಳಿಗೆ? ಅಮ್ಮೋ, ನೀನ್ ಕೂಡ ಹೀಗೆ ನೋಡ್ತೀಯಲ್ಲೋ? ರೂಪ ಅವ್ರೆ, ಏನದು ಪ್ಲಾನು?
ಅಯ್ಯೋ ಎಲ್ರೂ ನನ್ನ ಕಡೆನೇ ನೋಡ್ತಿದ್ದೀರಿ ಇಲ್ಲೇನಾಗ್ತಿದೆ ಹೇಳಿ. ಹೇಳೋದ್ಯಾಕೆ, ಸ್ವಲ್ಪ ಹೊತ್ತಿನಲ್ಲಿ ನೀವೇ ನೋಡ್ತೀರಲ್ಲ. ಚಂದ್ರಿಕಾ ಮೇಡಮ್, ಈ ಪ್ಲಾನು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಂತಿದೆ. ಕೃಷ್ಣ ಸಾರ್ ಬಗ್ಗೆ ಯೋಚನೆ ಮಾಡದೆ ನೀವು ಆಕ್ಟ್ ಮಾಡ್ಬೇಕು. ಆ ವಿಷಯ ನನಗ್ ಬಿಡು ನಾಣಿ, ಅವ್ರ ಬಗ್ಗೆ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಏನೇ ಇವನ್ ನೋಡಿದ್ರೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತಾನೆ, ನೀನ್ ನೋಡಿದ್ರೆ ಯೋಚನೆನೇ ಮಾಡಲ್ಲ ಅಂತೀಯ. ನನ್ಗೆ ಯಾಕೋ ಭಯ ಆಗ್ತಿದೆ. ಡೋಂಟ್ ವರಿ ಕೃಷ್ಣ ಅವರೇ, ನಿಮ್ಗೇನೂ ಆಗಲ್ಲ. ನನ್ಗೆ ಯಾಕೆ ಪ್ಲಾನ್ ಹೇಳಲ್ಲ? ಕೆಲವೊಂದು ಹೇಳ್ಬಾರ್ದು ಸರ್, ಮಾಡ್ಬೇಕಷ್ಟೇ. ಏನೋ ಇದೆಲ್ಲ ನಿಜ ಹೇಳ್ಬಿಡು ನನಗೆ. ಅಂದ್ರೆ ಈ ಸಲ ಕೂಡ ನನ್ನ ಸ್ಟ್ರೆಚರ್ ಮೇಲೆ ಮಲಗಿಸ್ಬಿಡ್ತೀಯಾ? ಕೃಷ್ಣ ಅಂತ ಸಾವಿನ ಕೂಗು ಕೂಗ್ತೀಯೇನೋ? ಸುಮ್ನಿರಿ ಸರ್, ಮಾಡಿದ್ನೇ ಮಾಡಿದ್ರೆ ಆಡಿಯನ್ಸ್ಗೆ ಬೋರ್ ಆಗಲ್ವಾ? ಈ ಸಾರಿ ನೀವು ಊಹೆ ಮಾಡದೇ ಇರೋದೆಲ್ಲ ನಡೆಯುತ್ತೆ. ಕೃಷ್ಣ ಸರ್, ನೀವು ಇನ್ಮೇಲೆ ಎಲ್ಲೋ ಹೋಗ್ಬಿಡ್ತೀರಾ. ಚಂದ್ರಿಕಾ ಮೇಡಮ್, ಆಲ್ ದಿ ಬೆಸ್ಟ್. ಬನ್ನಿ ಬನ್ನಿ. ಚಂದ್ರಿಕಾ ಅವರೇ, ಇನ್ನೂ ತಡ ಮಾಡ್ದೆ, ಈಗ ಶುರು ಮಾಡಿ. ಹೌದು ಮೇಡಮ್, ಇಲ್ಲಿ ಡೈಲಾಗ್ ಪೇಪರ್ ಇಲ್ಲ, ಪ್ರಾಂಪ್ಟಿಂಗ್ ಅಂತೂ ಇಲ್ವೇ ಇಲ್ಲ. ಓನ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ. ಕ್ಯಾಮರಾ ರೋಲ್ ಆಕ್ಷನ್.